ಅಣ್ಣ, ಇದೇ ಏರಿಯಾನೇ ಸೈಟು ನಮಗೆ ತೋರ್ಸೋದು? ಹ್ಞೂ ನಂದಿನಿ, ಇದೇ ಏರಿಯಾನೇ. ನನ್ನ ಫ್ರೆಂಡು ಬರ್ತಾನೆ ಇರು, ಯಾವ ಸೈಟು ಏನು ಎತ್ತ ಅಂತನ ತೋರಿಸ್ತಾನೆ. ಅವೋ ಅಲ್ಲಿ ಹೊಸ್ದಾಗಿ ರೆಡಿ ಆಗ್ತಿದೆ ನೋಡು ಲೇಔಟು. ಅದೇ ಲೇಔಟಲ್ಲಿ ಈಗ ಸೈಟು ಖಾಲಿ ಇದಾವಂತೆ, ಇನ್ನೂ ಯಾರು ಅಷ್ಟು ಬುಕ್ ಮಾಡಿಲ್ವಂತೆ. ಅದಕ್ಕೆ ಹೊಸ ಸೈಟ್ ಅಲ್ವಾ, ಈ ಬೇಗ ಬುಕ್ ಮಾಡ್ಕೊಂಡ್ರೆ ಕಡಿಮೆ ಕೊಡ್ತಾರೆ ಅಂತನ ಹೇಳ್ದ. ಅದು ಆಗೋ ಅಲ್ಲಿ ಮಣ್ಣೆಲ್ಲ ಕಾಣಿಸ್ತಾ ಇತ್ತಲ್ಲ, ಹೊಸ್ದಾಗಿ ಯಾವ್ದೋ ರೆಡಿ ಆಗ್ತಿದೆಯಲ್ಲ, ಆ ಲೇಔಟ್ ಅಲ್ಲ? ಹ್ಞೂ ಅದೇ ಲೇಔಟೆ. ನಾನು ಒಂದ್ಸಲ ನೋಡ್ಕೊಂಡು ಹೋದೆ, ಡಾಕ್ಯುಮೆಂಟ್ಸು ಎಲ್ಲನ ಕರೆಕ್ಟ್ ಆಗಿದ್ದಾವೆ, ಎಲ್ಲ ತೋರಿಸಿದ್ರು. ನಾನು ನೋಡಿದೆ, ಎಲ್ಲ ಸರಿಯಾಗಿದ್ದಾವೆ. ಇವತ್ತು ಬಂದರೆ ನೋಡಿಕೊಂಡು ನಿಮಗೂ ಇಷ್ಟ ಆದರೆ ರೇಟ್ ಮಾತಾಡ್ಕೊಂಡು ಹೋಗೋಣ. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸು, ಈ ಸ್ವತ್ತು, ಆಮೇಲೆ ಸಿ ಎಲ್ಲ ಇಸ್ಕೊಂಡು ನೋಡಿಕೊಂಡು ಆಮೇಲೆ ಒಂದು ದಿವಸ ರಿಜಿಸ್ಟರ್ ಮಾಡ್ಕೊಳಕ್ಕಾಗುತ್ತೆ. ಹಾಂ ಅಣ್ಣ, ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ ತಾನೇ? ಏನು ತೊಂದರೆ ಇಲ್ಲ ತಾನೇ? ಯಾಕೆಂದ್ರೆ ನಮಗೆ ಇಷ್ಟು ಅಷ್ಟು ದುಡ್ಡು ಕೊಡಿಕಿ ಏನೋ ಒಂದು ಸೈಟ್ ತಗೊಳ್ಳೋಣ, ಬಂಡವಾಳ ಆಗಿರಲಿ, ಮುಂದಕ್ಕೆ ನಮ್ಮ ಮಗುನು ದೊಡ್ಡನಾದ್ರೆ ಏನ್ಕನ ಬೇಕಾಗುತ್ತೆ ಓದಕ್ಕೆ ಗೀದಕ್ಕೆ, ಸೈಟ್ ಮಾಡ್ಕೊಂಡ್ರೆ ವ್ಯಾಲ್ಯೂನು ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷನ ಅಂತನ ನಾನು ಸೈಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ತಾನೇ? ಏನು ತೊಂದರೆ ಇಲ್ವಾ? ಹೌದು ಚಂದ್ರು, ಎಲ್ಲನ ಸರಿಯಾಗಿರಬೇಕು. ಏನಾನ ತೊಂದರೆ ಆದರೆ ಆಮೇಲೆ ನನಗೆ ಬೇರೆ ಗೊತ್ತಾಗಲ್ಲ ಓಡಾಡೋಕ್ಕೆ, ಎಲ್ಲಿಗೆ ಹೋಗಬೇಕು ಏನು ಎತ್ತ ಅಂತನ. ನಂದಿನಿನೂ ಬರೋಕ್ಕಾಗಲ್ಲ, ಅವಳೊಬ್ಳೇನೆ. ಅದಕ್ಕೆ ಎಲ್ಲ ಸರಿಯಾಗಿರಬೇಕು ನಂದಿನಿ. ನನಗೆ ಭಯ ಆಗುತ್ತಪ್ಪ, ಟೌನ್ಗಳಾಗೆ ಸೈಟು ಬೈಟು ಅಂತಂದರೆ ಎಲ್ಲ ಮೋಸ ಮಾಡ್ತಾರಂತೆ ಜನಗಳು. ಎಲ್ಲ ಯಾಮಾರಿಸ್ಬಿಟ್ಟು ಯಾವುದ್ಯಾವುದೋ ಸೈಟ್ ಎಲ್ಲ ತೋರಿಸಿ ಟಿವಿಯಾಗು ಪೇಪರ್ನಾಗೂ ಎಲ್ಲನ ತೋರಿಸ್ತಿರ್ತಾರಲ್ಲ ಅವಾಗವಾಗ ಮೋಸ ಮಾಡ್ತಾರೆ ಅಂತನ. ಅದನ್ನೆಲ್ಲ ನೋಡಿದ್ರೆ ಭಯ ಆಗುತ್ತೆ, ಟೌನಲ್ಲಿ ಏನಾದರೂ ಸೈಟು ಪೈಟು ತಗೋಬೇಕು ಅಂದರೆ. ಅಯ್ಯೋ ಸಿದ್ದು, ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ. ನನ್ನ ಫ್ರೆಂಡೇ ಅವನು ಬ್ರೋಕರು, ಅವನು ಬ್ರೋಕರ್ ಕೆಲಸ ಮಾಡ್ತಾನೆ ಇಲ್ಲೇನೆ. ನಾವು ಅವಾಗ ಅವನ ಹತ್ರನೇ 2 ಸೈಟ್ ತಗೊಂಡಿದ್ದು. ಹೋದ ವರ್ಷ ಏನೋ ತಗೊಂಡ್ವಿ. ಯಾವ ತೊಂದರೆನೂ ಇಲ್ಲ, ಎಲ್ಲ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಆಗಿದೆ, ಈ ಸ್ವತ್ತೂ ಬಂದಿದೆ, ಎಲ್ಲ ಆಗಿದೆ. ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಏನಾರ ತೊಂದರೆ ಆದರೆ ನಾನಿದ್ದೀನಲ್ಲ, ನಾನೆಲ್ಲನ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ಕೊಡ್ತೀನಿ. ನೀನೇನು ತೊಂದರೆ ತಮ್ಮಕ್ಕೆ ಹೋಗ್ಬೇಡ. ಹೌದು ರೀ, ನಮ್ಮ ಅಣ್ಣ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಇಲ್ಲೆಲ್ಲನ. ನಮ್ಮಪ್ಪನೂ ಅವಾಗ 2 ಸೈಟ್ ತಗೊಂಡಿದ್ರಲ್ಲ, ನಮ್ಮ ಅಣ್ಣನೇ ಎಲ್ಲ ನೋಡ್ಬಿಟ್ಟು ಅವ್ರ ಫ್ರೆಂಡ್ ಏನೇ ಬ್ರೋಕರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದಾವಂತೆ. ಅದಕ್ಕೆ ನಾನು ಅಣ್ಣಗೆ ಹೇಳಿದ್ದು, ನೀವೇನು ಚಿಂತೆ ಮಾಡಬೇಡಿ, ಸುಮ್ಮನೆ ಇರಿ, ನಮ್ಮ ಅಣ್ಣ ಇದ್ದಾನೆ ಅಲ್ಲೆಲ್ಲ ನೋಡ್ಕೊತಾನೆ. ಹೌದಾ, ಸರಿ ಸರಿ ಆಯಿತು. ಅಲ್ಲಿ ಯಾರೋ ಬರ್ತಾ ಇದ್ದಾರೆ ನೋಡು. ಇವನೇ ನನ್ನ ಫ್ರೆಂಡು ಪ್ರವೀಣ್ ಅಂತ ಬರ್ತಾ ಇದ್ದಾನೆ. ಏನು ಚಂದ್ರು, ಎಷ್ಟೊತ್ತಾಯ್ತು ಬಂದು ನೀವು? ಈಗ ಸ್ವಲ್ಪ ಹೊತ್ತಾಯ್ತು ಕಣೋ ಪ್ರವೀಣ. ಎಲ್ಲಿ ಓನರ್ ಎಲ್ಲಿದ್ದಾರೆ? ಅವರು ಬರ್ತಾರೆ, ನೀವು ಸೈಟ್ ನೋಡಿರಿ ಅಂತ ನಡೀರಿ. ಹಂಗೆ ಅವ್ರು ತೋರಿಸು, ಅವ್ರಿಗೆ ಯಾವ ಸೈಟ್ ಇಷ್ಟ ಆಗುತ್ತೆ ನೋಡಿ ಸೆಲೆಕ್ಟ್ ಮಾಡಲಿ, ಬಂದು ನಾನು ಬರ್ತೀನಿ, ಆಮೇಲೆ ಮಾತಾಡೋಕ್ಕಾಗುತ್ತೆ ರೇಟು ಅದೆಲ್ಲನ ಅಂತ ಹೇಳಿದ್ದಾರೆ. ನಡೀರಿ, ನಾನು ತೋರಿಸ್ತೀನಿ. ಇವರೇನಾ ನನ್ನ ತಂಗಿ? ಹ್ಞೂ ಚಂದ್ರು, ಇವಳೇ ನನ್ನ ತಂಗಿ ನಂದಿನಿ ಅಂತ. ಅವರು ಇವಳು ಯಜಮಾನ್ರು ಸಿದ್ದು ಅಂತ. ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ. ನಡೀರಿ, ತೋರಿಸ್ತೀನಿ ಸೈಟು. ದೇವ್ರಿ, ಹೆಂಗೋ ನಮ್ಗೊಂದು ಒಳ್ಳೆ ಸೈಟ್ ಸಿಗೋಂಗೆ ಮಾಡಪ್ಪ ದೇವ್ರಿ. ಇವೇ ನೋಡಪ್ಪ ಹೊಸದಾಗಿ ರೆಡಿ ಆಗ್ತಿರೋ ಸೈಟು ಚಂದ್ರು. ನಂದಿನಿ, ಸಿದ್ದು ಬರ್ರಿ, ಯಾಕೆ ಹಿಂದೆ ನಿಂತ್ಕೊಂಡ್ರಿ? ಬರ್ರಿ ಇಲ್ಲಿ, ಇವೇ ಸೈಟ್ಗಳು. ಓ, ಇವೇನಾ ಹೊಸದಾಗಿ ರೆಡಿ ಆಗ್ತಿದಾವೆ? ಓ, ಚರಂಡಿ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ? ಹೌದಮ್ಮ, ಇನ್ನೂ ಹೊಸ್ದಾಗಿ ರೆಡಿ ಆಗ್ತೈತೆ. ಇನ್ನೂ ಒಂದು 5 ಸೈಟ್ ಏನೋ ಬುಕ್ ಮಾಡಿದಾರಂತೆ. ಇನ್ನೂ ಯಾರಿಗೂ ರಿಜಿಸ್ಟರ್ ಆಗಿಲ್ಲ. ಒಟ್ಟಿನಲ್ಲಿ ಬೇಗ ಬುಕ್ ಮಾಡಿಕೊಂಡ್ರೆ ಕಡಿಮೆಗೆ ಸಿಗ್ತವೆ. ಇದೆಲ್ಲ ರೆಡಿ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗ್ತವೆ, ಒಂದು 2 ಲಕ್ಷ 3 ಲಕ್ಷ ಜಾಸ್ತಿ ಆಗ್ತವೆ. ಅದಕ್ಕೇ ಚಂದ್ರು ಸ್ವಲ್ಪ ನಮ್ಮ ತಂಗಿ ಅಷ್ಟು ಅಮೌಂಟ್ ಇಲ್ಲ, ಒಂದು ಲೋ ಬಜೆಟಲ್ಲಿ ತೋರಿಸು ಅಂತ ಹೇಳ್ದ. ಅದಕ್ಕೋಸ್ಕರ ನಿಮಗೆ ಅಂತ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ನಿಮಗೆ ಯಾವ್ದು ಸೈಟ್ ಬೇಕು ನೋಡ್ರಿ. ಕಾರ್ನಾರ್ ಸೈಟ್ ಆದರೆ ಸ್ವಲ್ಪ ಒಂದು 1 ಲಕ್ಷ 2 ಲಕ್ಷ ಜಾಸ್ತಿ ಆಗ್ತವೆ, ಮಧ್ಯದವಾದ್ರೆ ಸ್ವಲ್ಪ ಕಡಿಮೆ ಆಗ್ತವೆ. ನಂದಿನಿ ನೋಡ್ ನಂದಿನಿ, ನೋಡು ಯಾವ್ದು ಬೇಕು ಅಂತ. ಸಿದ್ದು ನೋಡು. ಅಣ್ಣ, ನಮಗೆ ಗೊತ್ತಾಗಲ್ಲ, ನೀನೇ ಯಾವುದು ಅಂತ ನೀನು ನಿರ್ಧಾರ ಮಾಡೋಣ. ಇನ್ನು ಯಾವ ಬುಕ್ ಆಗಿಲ್ಲ ಅಂತೀಯಾ? ಕಾರ್ನಾರ್ ಸೈಟ್ ಆದ್ರೆ ಜಾಸ್ತಿ ಆಗ್ತಾವಂತೆ, ಪರವಾಗಿಲ್ಲ, ಕಾರ್ನಾರ್ ಬಿಟ್ಟು ಅದ್ರ ಪಕ್ಕದೇ ನೋಡೋಣ. ಯಾವ್ದಿರ್ಲಿ ಡಿಸೈಡ್ ಮಾಡ್ರಿ. ನಾವಿಲ್ಲಿ ನಿಂತಿದೀವಲ್ಲ, ಇದೆಷ್ಟನೇ ಸೈಟು? ಇದು 10ನೇ ಸೈಟು. ಇದು ಪಶ್ಚಿಮ ಫೇಸಿಂಗು, ಪೂರ್ವ ಫೇಸಿಂಗ್ ಆದರೆ ಸ್ವಲ್ಪ ಜಾಸ್ತಿ ಆಗ್ತವೆ. ಇದನ್ನು ತಗೊಂಡ್ರೆ ನಿಮಗೆ ನಿಮ್ಮ ಬಜೆಟಿಗೆ ಬರುತ್ತೆ ಅನಿಸುತ್ತೆ. ಹೌದಾ ಅಣ್ಣ, ನಮ್ಮ ಹತ್ರ ಇರೋದು ಒಂದು 10 ಲಕ್ಷ 7-8 ಲಕ್ಷ ಐತೆ. ಇನ್ನೊಂದು 2 ಲಕ್ಷ ಸಾಲ ಮಾಡಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಖರ್ಚು ಅದು ಇದು ಅಂತನ ಅದೊಂದು 50,000 ಆಗುತ್ತೆ ಅನ್ಸುತ್ತೆ. ನಮಗೆ ಇದೇ ಸೈಟ್ ಇರಲಿ ಬಿಡೋಣ. ಈ ಸೈಟ್ ಆದರೆ ಎಷ್ಟಕ್ಕೆ ಕೊಡ್ಬೋದು? ಈ ಸೈಟ್ ಆದರೆ ಒಂದು 14 13 ಹೇಳ್ತಾರೆ. ಒಂದು 11 11:15 12 ಒಳಗೆ ಮಾಡಿಸ್ಕೊಡ್ತೀನಿ. ಹೌದಾ, ಅದೂ ಜಾಸ್ತಿನೇ ಆಯಿತು ಅನ್ಸುತ್ತೆ. ಏನು ಮಾಡೋದು? ನಮ್ಮ ಬಜೆಟ್ 10 ಲಕ್ಷ ಅಂತ ಅನ್ಕೊಂಡಿದ್ದೆ. ನಮ್ಮ ಹತ್ರ ಒಂದು 7-8 ಲಕ್ಷ ಐತೆ. ಇನ್ನೊಂದು 2 ಲಕ್ಷ ಒಂದ್ಸೆ ತಗೊಳ್ಳೋಣ ಅನ್ಕೊಂಡೆ. ಇನ್ನು 1.5 ಲಕ್ಷ 2 ಲಕ್ಷ ಜಾಸ್ತಿ ಬೇಕಾಗುತ್ತೆ. ಏನು ಮಾಡೋದಣ್ಣ? ನೀನು 10 ಲಕ್ಷ ಜೋಡಿಸು, ಮಿಕ್ಕಿರೋದು ನಾನು ಹಾಕ್ಬಿಟ್ಟು ಕೊಡ್ತೀನಿ. ನಿನ್ ಕೈಯಿಂದ ಕೊಡ್ತೀಯಾ ಅಣ್ಣ? ಮತ್ತೆ
ಅಪ್ಪಯ್ಯ ಅಮ್ಮ ಏನನ ಅಂದ್ರೆ ಅವ್ರಿಗೂ ಹೇಳ್ತೀನಿ ಹಿಂಗೆ ನಂದಿನಿ ಸೈಟ್ ಅಂತದಾಳೆ ಹೇ ಸ್ವಲ್ಪ ಶಾರ್ಟೇಜ್ ಆಗಿದೆ ಅಂತ ಕೊಡ್ತೀನಿ ಅಂತಾನ ಏನು ಅನ್ನಲ್ಲ ಅವಾಗ ಹಾಂ ಸರಿ ಅಣ್ಣ ಆಯ್ತು ಕೊಡು ಸಾಲ ಅಂತಾನೆ ಕೊಡು ಆದ್ಮೇಲೆ ಇನ್ನು ಡೈರಿಗೆಲ್ಲ ಹಾಲಾಕಿ 1 ವರ್ಷ ಆದ್ಮೇಲೆ ದುಡ್ಡು ಆದ್ಮೇಲೆ ತೀರಿಸ್ತೀನಿ ನೀನ್ ಕೊಟ್ಟಿರೋ ಸಾಲ ಎಲ್ಲನ. ಅಯ್ಯೋ ಸಾಲದ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಇರು ಮೊದಲು ರೇಟ್ ಮಾತಾಡೋಣ ಹಾಂ ಎಲ್ಲಿ ಓನರೇ ಬರಲಿಲ್ಲ ಪ್ರವೀಣ ಬರ್ತಾರೆ ನಿಮ್ಗೆ ಹಂಗಾರೆ ಇದೇ ಸೈಟು ಓಕೆನಾ? ಹ್ಞೂ ಇದೇ ಸೈಟು ಇರಲಿ ಬಿಡು ಹಾಂ ಪರವಾಗಿಲ್ಲ ನಮ್ಮ ಬಜೆಟಿಗೆ ಸರಿ ಆಗುತ್ತೆ ಅಂತ ಅನ್ಸುತ್ತೆ ಅದಕ್ಕೂ ಜಾಸ್ತಿನೇ ಆಗುತ್ತೆ ಆದ್ರೂ ಎಲ್ಲೋ ಯಾವ ಕಡೆನೂ ಸಿಗಲ್ವಲ್ಲ ಕಮ್ಮಿ ಇದಕ್ಕಿನ್ನ ಹಾಂ ಹೌದು ಕಣೋ ಚಂದ್ರು ಎಲ್ಲೂ ಸಿಗಲ್ಲ ಹಾಂ ಸುಮ್ಮನೆ ತೊಗೊಂಬಿಡಿ ಈಗಲೇ ಬುಕ್ ಮಾಡ್ಕೊಂಬಿಟ್ರೆ ಅಡ್ವಾನ್ಸ್ ಕೊಟ್ಟು ಕಡಿಮೆನೇ ಆಗುತ್ತೆ ಹಾಂ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದೆ ಈ ಲೇಔಟ್ದೆಲ್ಲನ ಹಾಂ ಆಗೋ ಬರ್ತಾ ಇದ್ದಾರೆ ನೋಡು ಈ ಲೇಔಟು ಅವ್ರದ್ದೇನೆ ಹಾಂ ಏನಪ್ಪ ಪ್ರವೀಣ್ ನೋಡೋದಂತ ಸೈಟು ನೋಡಿದ್ದಾರೆ ಸರ್ ಇಲ್ಲಿ ನಿಂತಿದ್ದೀವಲ್ಲ ಹಾಂ ಅದು ಕಾರ್ನರ್ ಸೈಟ್ ಪಕ್ಕದ್ದು ಇದು 10ನೇ ಸೈಟ್ ಅಲ್ವಾ ನಮ್ಗೆ ಇದೇ ಸೈಟ್ ಇರಲಿ ಅಂತ ಹೇಳ್ತಾ ಇದ್ದಾರೆ ನೋಡಪ್ಪ ಎಲ್ಲ ಸೈಟು ಇನ್ನೂ ಯಾವುದೂ ಆಗಿಲ್ಲ ಇನ್ನೂ ಕೆಲಸ ಬಾಕಿ ಇದೆ ನಡೀತಾ ಇದೆ ಈಗ ಹಂಗೆ ಯಾರಿಗೂ ಅಷ್ಟು ಏನೋ ಕೊಟ್ಟಿಲ್ಲ ಕೆಲವರೆಲ್ಲ ಏನೋ ಪರಿಚಯ ಇರೋರಿಗೆ ಒಂದು 5 ಸೈಟ್ ಬುಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ ನೀವು 6ನೇವರು ಸರಿ ಆಯ್ತು ಬಿಡಿ ಮತ್ತೆ ರೇಟ್ ಬಗ್ಗೆ ಎಲ್ಲ ಹೇಳಿದ್ಯಾ? ಇನ್ನೂ ಹೇಳಿಲ್ಲ ಸರ್ ನೀವು ಬಂದಮೇಲೆ ಮಾತಾಡೋಣ ಅಂತೇಳಿ ಸುಮ್ಮನಾದೆ ನೀವೇ ಹೇಳಿ ಸರ್. ನೋಡಪ್ಪ 13,000 ಒಂದೊಂದು ಸೈಟು ಈಗಲೇ ಬುಕ್ ಮಾಡಿಕೊಂಡ್ರೆ ಆದಮೇಲೆ ಆದರೆ ಒಂದು 2 ಲಕ್ಷ ಜಾಸ್ತಿ ಆಗುತ್ತೆ 15 ಆದರೂ ಆಗ್ಬೋದು. ಅಯ್ಯೋ ಸರ್ ಏನು ಸರ್ ಅಷ್ಟೊಂದು ಹೇಳ್ತೀರಾ ಪರವಾಗಿಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್ ಎಲ್ಲ ಕೇಳಿದ್ವಿ ಮುಂಚೆ ಕೊಟ್ಟಿರೋ ಸೈಟ್ಗೆಲ್ಲನ ಎಷ್ಟು ವ್ಯಾಲ್ಯೂ ಇದೆಯೋ ನಮಗೂ ಅದೇ ಥರ ಮಾಡಿಕೊಡಿ ಸರ್ ಪ್ರವೀಣ ಎಲ್ಲ ಹೇಳ್ದ. ಓ ಆ ಬೆಲೆಗೆ ಆಗಲ್ಲಪ್ಪ ಅವರಿಗೆಲ್ಲನ ಅಂದರೆ ಇನ್ನೂ ಒಂದು 3 ತಿಂಗಳು ಹಿಂದೆನೇ ಬುಕ್ ಮಾಡ್ಕೊಂಡಿದ್ರು ಈಗೆಲ್ಲ ಕೆಲಸಗಳು ಆಗಿದೆ ಈಗ ಅಷ್ಟಕ್ಕೆ ಆಗಲ್ಲಪ್ಪ. ಸರ್ ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ ಸರ್ ನಾವು ಬಡವರು ಬಡತನದಲ್ಲಿ ನಮ್ಮ ಮನೆಯವರು ಒಂದು 5 ಸೀನಿಯರ್ಸ್ಗಳು ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದೀವಿ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡು ಸೈಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಈ ಸೈಟ್ ಎಲ್ಲನ ಕರೆಕ್ಟ್ ಆಗಿದ್ದಾವೆ ಡಾಕ್ಯುಮೆಂಟ್ಸ್ ಅಂತ ನಮ್ಮ ಅಣ್ಣನೂ ಹೇಳ್ದ ಈ ಪ್ರವೀಣ್ ಅಣ್ಣನೂ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀವಿ. ದಯವಿಟ್ಟು ನಾವು ಹಳ್ಳಿಯವರೇನೆ ಮಾಡ್ಕೊಡಿ ಸರ್ ಪರವಾಗಿಲ್ಲ ಅದೇ ರೇಟಿಗೆನೆ ಮಾಡಿಕೊಡಿ ಸರ್ ಪರವಾಗಿಲ್ಲ ಇವನು ನನ್ನ ಫ್ರೆಂಡೇ ಕ್ಲೋಸ್ ಫ್ರೆಂಡೇನೆ 11:15 ಕೊಟ್ಟಿದ್ದೀರಲ್ವಾ 5 ಸೈಟಾ ಇವ್ರಿಗೂ ಅದೇ ಥರ ಕೊಡಿ ಸರ್ ಪರವಾಗಿಲ್ಲ ಅದೇ ರೇಟಲ್ಲೇನೆ ಇವ್ರೇನು ಕಾರ್ನರ್ ಸೈಟ್ ತಗೊತಾ ಇಲ್ಲ ಕಾರ್ನರ್ ಸೈಟ್ ಪಕ್ಕದ್ದು. ಅಯ್ಯೋ ಪ್ರವೀಣ್ ಏನು ಹೇಳೋದು ನಾನು ಹೇಳಿದ್ದೀನಿ ತಾನೆ ಅಷ್ಟಕ್ಕೆ ಯಾರಿಗೂ ಹೇಳ್ಬೇಡ 12 ಮೇಲೇ ಹೇಳು ಅಂತಾನ ನೀನು ನೋಡಿದೆ ಅದೇ ರೇಟ್ಗೆ ಕೊಡು ಅಂತ ಹೇಳ್ತಾ ಇದೆಯಲ್ಲ. ಅಯ್ಯೋ ಇರಲಿ ಪರವಾಗಿಲ್ಲ ನನಗೋಸ್ಕರನ ಇವ್ರೊಬ್ಬರಿಗೆ ಕಡಿಮೆ ಮಾಡಿಸ್ಕೊಡಿ ಸರ್ ಮತ್ತಿನ್ಯಾರಿಗೂ ಕರ್ಕೊಂಬರಲ್ಲ ಈ ಥರ ಇವನೊಬ್ಬರಿಗೆ ಹಾಂ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಪೈಸಾ ಕೂಡಿ ಇಟ್ಕೊಂಡು ಏನೋ ಒಂದು ಮಾಡ್ಕೋಬೇಕು ಅಂತೇಳಿ ಬಂದಿದ್ದಾರೆ. ಹೌದು ಸರ್ ನಾವು ತುಂಬ ಕಷ್ಟಪಟ್ಟು ದುಡ್ಡು ಕುಡಿಕಿದ್ದೀವಿ ನಮಗೂ ಒಬ್ಬ ಮಗು ಇದ್ದಾನೆ ನನ್ನ ಮಗು ಐತೆ ಅವನಿಗೋಸ್ಕರ ಏನಾರ ಮಾಡಬೇಕು ಅಂತ ನಾನು ಹಿಂಗೆ ಅಲ್ಲಿ ಇಲ್ಲಿ ಬಡ್ಡಿ ಬಿಡೋದು ಅದು ಇದು ಮಾಡ್ಕೊಂಡು ಏನೋ ಸ್ವಲ್ಪ ದುಡ್ಡು ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮದು ಏನು ಅಷ್ಟು ಆಸ್ತಿ ಇಲ್ಲ ಏನೂ ಇಲ್ಲ. ಹೌದು ಸರ್ ದಯವಿಟ್ಟು 11:15 ಮಾಡಿಕೊಡಿ ಈಗಲೇ ಅಡ್ವಾನ್ಸ್ ಕೊಡ್ತೀನಿ. ಅಯ್ಯೋ ಸರಿಯಪ್ಪ ಆಯಿತು ಇವರೊಬ್ಬರಿಗೆ ಲಾಸ್ಟು ಈ ರೇಟಿಗೆ ಕೊಡೋದು ಮಿಕ್ಕಿದವ್ರನ್ನ ಯಾರೂ ಕರ್ಕೊಂಬರಂಗಿಲ್ಲ ಪ್ರವೀಣ್ ಹಾಂ ಹೇಳಿದ್ದೀನಿ. ಸರಿ ಸರ್ ಆಯಿತು ಮಿಕ್ಕಿದವ್ರು ಯಾರು ಇನ್ನೊಬ್ರನ್ನ ಈ ರೇಟಿಗೆ ಕೊಡಿ ಅಂತ ನಾನು ಕೇಳೋದು ಇಲ್ಲ ಬಿಡಿ ಹಾಂ ನೀವೇನೇ ಹೇಳಿವ್ರಂತೆ. ಸರಿ ಇದ್ರದ್ದು ಜೆರಾಕ್ಸ್ ಎಲ್ಲ ಇದಾವ ಸರ್ ಲೇಔಟ್ ಪ್ಲ್ಯಾನಿಂಗ್ದು ಆಮೇಲೆ ಈ ಸೈಟಿಂದು ಈ ಎಲ್ಲನಾ? ಹಾಂ ಇಲ್ಲೇ ಇದ್ದಾವೆ ಅಲ್ಲಿ ಗಾಡೀಲಿ ಇಟ್ಟು ಬಂದೆ ತಗೊಂಬರಲಿಲ್ಲ ಕೊಡ್ತೀನಿ ನೋಡಿಕೊಂಡು ರಿಜಿಸ್ಟ್ರೇಷನ್ನು ಸ್ವಲ್ಪ ದಿನ ಲೇಟ್ ಆಗುತ್ತೆ 1 ತಿಂಗಳು ಲೇಟ್ ಆಗ್ಬೋದು ಅನಿಸುತ್ತೆ ಯಾಕೆಂದರೆ ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಐತೆ ಆದ್ದರಿಂದ ಪರವಾಗಿಲ್ಲ ಸರ್ ಅಡ್ವಾನ್ಸ್ ನಾವು ಕೊಟ್ಟೋಗಿರ್ತೀವಿ ಒಂದು 10,000ನ. ಸರಿ ಆಯಿತು ಬನ್ನಿ ನಮ್ಮ ಗಾಡಿ ಹತ್ರ ಹೋಗೋಣ ಕಾರ್ ಐತಲ್ಲಿ ಅಲ್ಲೇ ನಿಲ್ಸಿ ಬಂದೆ ಅಲ್ಲೇ ಅಡ್ವಾನ್ಸ್ ಕೊಡಿವ್ರಂತೆ ಡಾಕ್ಯುಮೆಂಟ್ಸನ್ನು ಅಲ್ಲೇ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೆಟ್ ಕೊಡ್ತೀನಿ ನೀವೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ರಿ ಹಾಂ ನಿಮಗೆ ಅನುಮಾನ ಇರಬಾರ್ದಲ್ವಾ? ಹೌದು ಸರ್ ಸರಿ ನಡೀರಿ ಸರ್. ಅಯ್ಯೋ ಹೆಂಗೋ ಸದ್ಯ ಓನರ್ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ಅಣ್ಣ ತುಂಬ ಥ್ಯಾಂಕ್ಸ್ ಕಣಣ್ಣ ನಮಗೆ ಸೈಟ್ ಕೊಡ್ಸಿದ್ಕೆ. ಪರವಾಗಿಲ್ಲ ಬಿಡಮ್ಮ ಏನೋ ಚಂದ್ರು ನನ್ನ ಕಷ್ಟಕ್ಕೂ ಆಗಿದ್ದ ಆದ್ರಿಂದನ ಅವ್ನ ತಂಗಿ ನೀನಲ್ವಾ ಅದಕ್ಕೆ ಕೊಡಿಸ್ತಾ ಇಲ್ದಿದ್ರೆ ಬೇರೆಯವ್ರಾಗಿದ್ದರೆ ಯಾರಿಗೂ ಕೊಡಿಸ್ತಾ ಇರಲಿಲ್ಲ ಯಾಕೆಂದರೆ ನಮ್ಮ ಕಷ್ಟಕ್ಕಾಗಿರೋರಿಗೆ ನಾವು ಸಹಾಯ ಮಾಡಬೇಕಲ್ವಾ ಕೈಲಾದಷ್ಟ ದುಡ್ಡಿನ ಸಹಾಯ ಮಾಡೋಕ್ಕಾಗದಿದ್ರು ಈ ಥರ ಆದ್ರೂ ಸಹಾಯ ಮಾಡಬೇಕು ನಡೀರಿ. ತುಂಬ ಥ್ಯಾಂಕ್ಸ್ ಕಣೋ ಪ್ರವೀಣ್ ಬನ್ನಿ ಹೋಗೋಣ ಅವ್ರು ಹೋದ್ರು. ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.